ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಗಣಿತ ಅಧ್ಯಾಯ 4 ರೇಖಾಗಣಿತ ಮೂಲಭೂತ ಅಂಶಗಳು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 4.4ರ 2 ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ತ್ರಿಭುಜ ಎಬಿಸಿಯ ಕಚ್ಚಾ ಚಿತ್ರವನ್ನು ರಚಿಸಿ ಪಿ ಬಿಂದುವನ್ನು ತ್ರಿಭುಜದ ಒಳಗೆ ಮತ್ತು ಕ್ಯೂ ಬಿಂದುವನ್ನು ಹೊರಗೆ ಗುರುತಿಸಿ. ಎ ಬಿಂದುವು ತ್ರಿಭುಜದ ಹೊರಗಿದೆಯೇ ಅಥವಾ ಒಳಗಿದೆಯೇ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಮೊದಲನೆಯದಾಗಿ ತ್ರಿಭುಜ ಎಬಿಸಿಯ ಕಚ್ಚಾ ಚಿತ್ರವನ್ನು ರಚಿಸೋಣ. ಇಲ್ಲಿ ನಾವು ತ್ರಿಭುಜ ಎಬಿಸಿಯ ಕಚ್ಚಾ ಚಿತ್ರವನ್ನು ಬಿಡಿಸಿದ್ದೇವೆ. ಇಲ್ಲಿ ಈಗ ಪಿ ಬಿಂದುವನ್ನು ತ್ರಿಭುಜದ ಒಳಗೆ ಮತ್ತು ಕ್ಯೂ ಬಿಂದುವನ್ನು ಹೊರಗೆ ಗುರುತಿಸೋಣ. ಪಿ ಬಿಂದು ತ್ರಿಭುಜದ ಒಳಗೆ, ಕ್ಯೂ ಬಿಂದುವನ್ನು ತ್ರಿಭುಜದ ಹೊರಗೆ ಗುರುತಿಸಿದ್ದೇವೆ. ಎ ಬಿಂದುವು ತ್ರಿಭುಜದ ಹೊರಗಿದೆಯೇ ಅಥವಾ ಒಳಗಿದೆಯೇ ಎಂದು ಕೇಳುತ್ತಿದ್ದಾರೆ. ತ್ರಿಭುಜದಲ್ಲಿ ಎ ಬಿಂದು ತ್ರಿಭುಜದ ಒಳಗೂ ಇಲ್ಲ ಮತ್ತು ಹೊರಗೂ ಇಲ್ಲ. ಇದು ತ್ರಿಭುಜದ ಒಂದು ಭಾಗವಾಗಿದೆ. ಇಲ್ಲಿ ಎ ಬಿಂದುವು ತ್ರಿಭುಜದ ಮೇಲೆಯೂ ಇಲ್ಲ, ಹೊರಗೂ ಇಲ್ಲ ಮತ್ತು ಒಳಗೂ ಇಲ್ಲ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 2, ಎ ಚಿತ್ರದಲ್ಲಿನ 3 ತ್ರಿಭುಜಗಳನ್ನು ಗುರುತಿಸಿ. ಇಲ್ಲಿ ಅವರು ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಬಿ ಎ ಡಿ ಮತ್ತು ಎ ಡಿ ಸಿ ಒಂದು ತ್ರಿಭುಜದಿಂದ, ಬಿ ಎ ಸಿ ಈ ತ್ರಿಭುಜದಿಂದ 2 ತ್ರಿಭುಜಗಳನ್ನು ಮಾಡಿದ್ದಾರೆ. ಚಿತ್ರದಲ್ಲಿನ 3 ತ್ರಿಭುಜಗಳನ್ನು ಗುರುತಿಸಿ ಎಂದಾಗ ನಾವು ಇಲ್ಲಿ ಮೊದಲನೇ ತ್ರಿಭುಜ ಬಿ ಎ ಸಿ, ಎರಡನೇ ತ್ರಿಭುಜ ಬಿ ಎ ಡಿ ಮತ್ತು ಡಿ ಎ ಸಿಯನ್ನು ಬರೆಯೋಣ. 3 ತ್ರಿಭುಜಗಳು: ಮೊದಲನೇ ತ್ರಿಭುಜ ಎ ಬಿ ಸಿ, ಎ ಬಿ ಸಿ, ಎರಡನೇ ತ್ರಿಭುಜ ಎ ಡಿ ಬಿ, ಎ ಡಿ ಬಿ, ಮೂರನೇ ತ್ರಿಭುಜ ಎ ಡಿ ಸಿ, ಎ ಡಿ ಸಿ. 3 ತ್ರಿಭುಜಗಳನ್ನು ಇಲ್ಲಿ ನಾವು ಗುರುತಿಸಿದ್ದೇವೆ. ಬಿ ಪ್ರಶ್ನೆ, 7 ಕೋನಗಳ ಹೆಸರುಗಳನ್ನು ಬರೆಯಿರಿ. ಇಲ್ಲಿರುವಂತಹ 7 ಕೋನಗಳನ್ನು ನಾವು ಈಗ ಗುರುತಿಸೋಣ. ಕೋನ ಬಿ ಡಿ ಎ ಮತ್ತು ಸಿ ಎ ಡಿ, ಎ ಡಿ ಸಿ, ಡಿ ಸಿ ಎ. ಇಲ್ಲಿ 3 ಕೋನಗಳನ್ನು ನಾವು ಗುರುತಿಸಿದ್ದೇವೆ. ಇನ್ನೊಂದು ಕೋನ ಬಿ ಎ ಸಿ, ಈ 2 ತ್ರಿಭುಜದಿಂದ ಇಲ್ಲಿ ಮಧ್ಯ ಒಂದು ಕೋನವನ್ನು ಗುರುತಿಸೋಣ. 7 ಕೋನಗಳು: ಮೊದಲನೇ ಕೋನ ಎ ಡಿ ಬಿ, ಎ ಡಿ ಬಿ, ಡಿ ಬಿ ಎ, ಡಿ ಬಿ ಎ. ಈ ತ್ರಿಭುಜವನ್ನು ಪೂರ್ತಿಗೊಳಿಸೋಣ. ಬಿ ಎ ಡಿ, ಬಿ ಎ ಡಿ. ಇಲ್ಲಿರುವ 3 ಕೋನಗಳನ್ನು ನಾವು ಮೊದಲನೇ ಸಾಲಿನಲ್ಲಿ ಬರೆದಿದ್ದೇವೆ. ಈಗ ಈ ತ್ರಿಭುಜದಲ್ಲಿರುವ 3 ಕೋನಗಳನ್ನು ಬರೆಯೋಣ. ಮೊದಲನೇ ಕೋನ ಎ ಡಿ ಸಿ, ಎ ಡಿ ಸಿ. ಈಗ ಈ ಕೋನವನ್ನು ಬರೆಯೋಣ. ಡಿ ಸಿ ಎ, ಡಿ ಸಿ ಎ. ಮೂರನೇ ಕೋನ ಸಿ ಎ ಡಿ, ಸಿ ಎ ಡಿ. ಈಗ ಇಲ್ಲಿರುವ 3 ಕೋನಗಳನ್ನು ನಾವು ಬರೆದಿದ್ದೇವೆ. 3 + 3 6 ಕೋನಗಳಾಯಿತು. ಇನ್ನೊಂದು ಕೋನ ಬಿ ಎ ಸಿ. ಈ 2 ತ್ರಿಭುಜಗಳಿಂದ ಇಲ್ಲಿ ಒಂದು ಕೋನ ರಚನೆಯಾಗಿದೆ, ಕೋನ ಬಿ ಎ ಸಿ. ಇಲ್ಲಿ ನಾವು ಈಗ ಪೂರ್ತಿಯಾಗಿ 7 ಕೋನಗಳನ್ನು ಬರೆದಿದ್ದೇವೆ. ಪ್ರಶ್ನೆ ಸಿ, 6 ರೇಖಾಖಂಡಗಳ ಹೆಸರು ಬರೆಯಿರಿ. ಇಲ್ಲಿ ರೇಖಾಖಂಡಗಳು ಎಂದರೆ ಬಾಹುಗಳ ಹೆಸರನ್ನು ಬರೆದರೆ ಆಯಿತು. ಬಿ ಎ, ಎ ಡಿ, ಡಿ ಬಿ, ಎ ಸಿ, ಸಿ ಡಿ ಮತ್ತು ಡಿ ಸಿ ಉದ್ದವಾದ ಒಂದು ರೇಖಾಖಂಡ. ಈ ಎಲ್ಲ ರೇಖಾಖಂಡಗಳನ್ನು ಈಗ ನಾವು ಬರೆಯೋಣ. 6 ರೇಖಾಖಂಡಗಳು: ಎ ಬಿ, ಎ ಬಿ, ಎ ಸಿ, ಎ ಸಿ, ಸಿ ಡಿ, ಡಿ ಬಿ ಅಥವಾ ಬಿ ಡಿ ಎಂದು ಬರೆದಿದ್ದೇವೆ. ಮಧ್ಯದ ರೇಖಾಖಂಡ ಎ ಡಿ, ಬಿ ಮತ್ತು ಸಿ. ಈ ರೇಖಾಖಂಡವನ್ನು ನಾವು ಕೊನೆಯದಾಗಿ ಬರೆದಿದ್ದೇವೆ. ಒಟ್ಟು 6 ರೇಖಾಖಂಡಗಳು. ಪ್ರಶ್ನೆ ಡಿ, ಯಾವ ತ್ರಿಭುಜಗಳು ತ್ರಿಭುಜ ಬಿಯನ್ನು ಸಾಮಾನ್ಯವಾಗಿ ಹೊಂದಿವೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಈ ತ್ರಿಭುಜ ಮತ್ತು ಈ ತ್ರಿಭುಜ 2 ತ್ರಿಭುಜಗಳಿವೆ. ಈ ಕೋನವನ್ನು ಸಾಮಾನ್ಯವಾಗಿ ಹೊಂದಿರುವಂತಹ ತ್ರಿಭುಜಗಳು ಎ ಬಿ ಡಿ ಈ ತ್ರಿಭುಜ ಮತ್ತು ಬಿ ಎ ಸಿ ಈ ತ್ರಿಭುಜ. 2 ತ್ರಿಭುಜಗಳು ಬಿ ಅನ್ನು ಸಾಮಾನ್ಯವಾಗಿ ಹೊಂದಿದ್ದಾವೆ. ಕೋನ ಎ ಬಿ ಡಿ ಮತ್ತು ಕೋನ ಎ ಬಿ ಸಿಗಳು ಬಿ ಅನ್ನು ಸಾಮಾನ್ಯವಾಗಿ ಹೊಂದಿದ್ದಾವೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 4.4ರ 2 ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 4.5ರ ಲೆಕ್ಕಗಳನ್ನು ಬಿಡಿಸೋಣ.
ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.